ತುಂಗಾರತಿಯನ್ನ ಮಾಡ್ತೇವೆ. ಉತ್ತರ ಭಾರತದಲ್ಲಿ ಗಂಗಾರತಿ ಹೆಂಗ್ ಮಾಡ್ತಾರೆ, ಈ ಕಿಸೆಗಟ್ಟಿದ್ದರು ಮತ್ತು ಸೊಂಟಗಟ್ಟಿದ್ದರು ಕಾಶಿಗೆ ಹೋಗಿ ಗಂಗಾರತಿಯನ್ನ ನೋಡ್ತಾರೆ. ಆದ್ರೆ ಕಿಸೆಗಟ್ಟಿಲ್ಲದೆ ಇರುವಂತವ್ರು, ಸೊಂಟಗಟ್ಟಿಲ್ಲದೆ ಓಡಾಡ್ಲಿಕ್ಕೆ ಬರದೇ ಇರುವಂತವ್ರು ಗಂಗಾರತಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಭಾರತದ ಗಂಗಾರತಿಯನ್ನ ನಮ್ಮ ದಕ್ಷಿಣ ಭಾರತಕ್ಕೆ ನಾವು ತುಂಗಭದ್ರಾರತಿಯನ್ನಾಗಿ ಮಾಡಿ ಈ ನೆಲ ಜಲವನ್ನ ಪಾವನಗೊಳಿಸ್ಬೇಕನ್ನುವಂಥ ಭಾವದಲ್ಲಿ ನಾವು 7 ವರ್ಷಗಳಿಂದ ತುಂಗಾರತಿಯನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲೆಂದು ಗಂಗಾ ಸ್ನಾನ ಅಂತ ಕರೀತಾರೆ, ಅಲ್ಲಿ ಗಂಗಾರತಿಯನ್ನ ಮಾಡ್ತಾರೆ. ಇಲ್ಲಿ ತುಂಗಾಪಾನ ಅಂತ ಕರೀತಾರೆ, ಹಿಂಗಾಗಿ ನಾವು ತುಂಗಾರತಿಯನ್ನ ಮಾಡ್ಕೊಂಡು ಬಂದಿದ್ದೀವಿ. ನಾವಲ್ಲಿಂದ ಮಣ್ಣಿನ ಮೂರ್ತಿ ಪ್ರತಿ ವರ್ಷ ತುಂಬಾ ಕಷ್ಟಪಡ್ತೇವೆ. ನಾವು ಒಂದು ಮಣ್ಣಿನ ಮೂರ್ತಿಯನ್ನ ಮಾಡಿಸಿ ಅದು ಎಲ್ಲಿ ಕೈ ಮುಕ್ಕ ಆಗಬಾರದು, ಎಲ್ಲಿ ಕಾಲು ಮುಕ್ಕ ಆಗಬಾರದು, ಕಾಕೋಂತ ಕುತ್ಕೊಂಡು ಆರತಿ ಆಗೋ ಮಟನ ಆ ದೇವಿ ಕಾಯ್ಬೇಕು. ನಾವು ಜನರನ್ನ ಕಾಯಂಗಿಲ್ಲ, ಎಲ್ಲರ ಮುಕ್ಕ ಆದಿತ್ತಲ್ಲ ಅಂತ ತಿಳ್ಕೊಂಡು ಹೇಳಿ ಆ ದೇವಿ ಆರತಿ ಆಗೋ ಮಠ ಆ ಮೂರ್ತಿ ಕಾಯ್ಕೊಂತಿದ್ದು, ಆ ಮೂರ್ತಿ ನಮಗೆ ಆರತಿ ಮುಗಿತಂದ್ರೆ ಮರುದಿನ ನಾವು ಅದನ್ನ ಆ ನದಿಯಲ್ಲಿ ವಿಸರ್ಜನೆಯನ್ನು ಮಾಡುವಂಥ ಪದ್ಧತಿಯನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಅಂತ ನಾವು ಕಾಯಬೇಕು. ನಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಒಂದು ಕಟ್ಟಿಗೆದಾದರೂ ಕೂಡ ದೇವಿ ಮೂರ್ತಿಯನ್ನು ಮಾಡಿಸ್ಬೇಕನ್ನುವಂಥ ಆ ಭಾವ ನಮ್ಮಲ್ಲಿತ್ತು. ಆದರೆ ಮುಂದಿನ ವರ್ಷ ಮಾಡೋನು ಮತ್ತು ಮುಂದಿನ ವರ್ಷ ಮಾಡೋನು ಅಂತ ತಿಳ್ಕೊಂಡು ಹೇಳಿ ನಾವು ಮುಂದಾಕೊಂತ ಬಂದಿದ್ವಿ. ಇವತ್ತು ಬೆಳಗಿನ ಜಾವ ನಾನು ಇಲ್ಲಿ ಬರಬೇಕು ಅಂತ ತಿಳ್ಕೊಂಡು ಅಪೇಕ್ಷೆ ಪಟ್ಟಿದ್ದೆ. ಯಾರೋ ಒಬ್ಬ ಭಕ್ತ ಕೋರ್ಟ್ನಲ್ಲಿ ವ್ಯಾಜ್ಯ ಇತ್ತು. ವ್ಯಾಜ್ಯಲ್ಲಿರುವಂಥ ಭಕ್ತಿ ಇಲ್ಲಪ್ಪರ, ನಿಮ್ಮ ಆಶೀರ್ವಾದದಿಂದ ನಮ್ಮ ವ್ಯಾಜ್ಯ ಎಲ್ಲ ದೂರ ಆಗಿದೆ, ನಮ್ಮದು ನಾನು ಏನಾದ್ರು ಅಲ್ಪ ಕಾಣಿಕೆ ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ ನಾನು ಕಾರ್ ಹತ್ತು ಸಂದರ್ಭದಲ್ಲಿ ಪಾಕೆಟಲ್ಲಿ ನನಗೆ ಅವನು ದುಡ್ಡನ್ನು ಕೊಟ್ಟ. ಸುಲಾರ್ ಬಿಡಪ್ಪ, ನೆಲ್ಲೇರಿಗೆ ಹೊಂಟಿದ್ದೀನಿ, ದೊಡ್ಡ ಕಟ್ಟು ತಂದು ಕೊಟ್ಟರು, ಈಗೆಲ್ಲ ಬಡತನ ಇರುವಂಥ ಕಾಲದಲ್ಲಿ ಏನಪ್ಪ ಅಂತ ತಿಳ್ಕೊಂಡು ಹೇಳಿ ನಾನು ಆ ದುಡ್ಡನ್ನು ಇಟ್ಕೊಂಡು ಕಾರಲ್ಲಿ ಒಬ್ಬನಾಗ ಕುತ್ಕೊಂಡಾಗ ನಾ ಚೆಕ್ ಮಾಡಿದ್ರೆ ಅವ 50,000 1,00,000 ಕಾಣಿಕೆಯನ್ನು ಕೊಟ್ಟಿದ್ದ. ನಾವು ಅದರಲ್ಲಿ ವಿಜಯವನ್ನು ಕಂಡು ಬಹುಶಃ ಅನ್ಕೊಂಡು ಈ ದುಡ್ಡನ್ನು ಪಾಪ ಅವನು ಬಹಳ ಕಷ್ಟದಿಂದ ಬಡವು ಕೊಟ್ಟಿದ್ದಾನೆ. ನಾನು ಅನ್ಕೊಂಡಿದ್ದೆ ಅವ್ನು 100 ನೋಟು ಜೋಡಿಸಿ ಒಂದು 20,000 10,000 ಕೊಟ್ಟಿರ್ಬೋದು ಅಂತ ತಿಳ್ಕೊಂಡು ಹೇಳಿ 1,00,000 ಬಹಳ ಕಷ್ಟದಿಂದ ಪಾಪ ಅವನು ಕೊಟ್ಟಾನಂದ್ರೆ ಇದನ್ನ ಎದಕ್ಕಾದ್ರೂ ಒಂದು ಒಳ್ಳೆಯದಕ್ಕೆ ಸತ್ಪಾತ್ರಕ್ಕೆ ಬಳಸ್ಬೇಕಂತ ತಿಳ್ಕೊಂಡು ನಾನು ಅನ್ಕೊಂಡಿದ್ದೆ. ಎದಕ್ಕೆ ಬಳಸ್ಬೇಕಪ್ಪ, ಅದನ್ನು ಎದಕ್ಕೆ ಬಳಸ್ಬೇಕಂತ ತಿಳ್ಕೊಂಡು ಅನ್ಕೊಂಡು ವಿಚಾರ ಮಾಡ್ಕೊಂತ ಗಾಡಿಯಲ್ಲಿ ಬಂದಿದ್ದೆ. ನಾನು ಈ ಮೂರ್ತಿ, ಈ ನಲ್ಲಿಅರವಿ ದೇವಿಯ ಮೂರ್ತಿ ನೋಡಿದಾಗ ಬಹುಶಃ ನಲ್ಲಿಅರವಿ ಗ್ರಾಮದಾಗ ಏನು ತಾಯಿ ಜಗನ್ಮಾತೆ ಇದಲ್ಲ, ಅದೇ ರೀತಿ ಅಷ್ಟೇ ಅಡಿನ ಅದೇ ರೂಪದ ಪುಣ್ಯಕೋಟಿ ಇಲ್ಲಿ ನಲ್ಲಿಅರವಿ ಗ್ರಾಮದಲ್ಲಿನೇ ಮಾಡಿಸಿ 1,00,000 ನಾವ ಈ ನಲ್ಲಿ ಗ್ರಾಮಕ್ಕೆ ಅದನ್ನು ಕೊಟ್ಟು ಇದೇ ಗ್ರಾಮದಲ್ಲಿ ಆ ಗಾಯತ್ರಿ ಮೂರ್ತಿಯನ್ನು ಮಾಡಿಸಿ ಇದೇ ಗ್ರಾಮದಲ್ಲಿ 5 ದಿನಗಳ ಕಾಲ ಮತ್ತೆ ನಾವಿಲ್ಲಿ ಪ್ರವಚನವನ್ನು ಹಚ್ಚಿ ಈ ಗ್ರಾಮದ ಎಲ್ಲ ಸದ್ಭಕ್ತರ ಸಹಕಾರದಿಂದ ಬಹಳ ಬಹುದೊಡ್ಡ ಪ್ರಮಾಣದಲ್ಲಿ ಆ ದೇವಿ ಮೂರ್ತಿಯನ್ನ ಈ ಗ್ರಾಮದಲ್ಲಿ ನಮ್ಮ ಭಕ್ತರು ಕೂಡ ಸಹಕಾರ ಮಾಡ್ತಾರೆ. ಆ ಮೂರ್ತಿಯನ್ನ ಇಲ್ಲೇ ನಿರ್ಮಾಣ ಮಾಡಿಸಿ ನಾವು ಅದನ್ನ ಜ್ಯೋತಿ ಬೀದಿಯ ಮೂಲಕ ಆ ಮೂರ್ತಿಯನ್ನ ಪುಣ್ಯಕೋಟಿ ಮಠಕ್ಕೆ ನಾವು ಕರ್ಕೊಂಡು ಯಾಕೆ ಹೋಗಬಾರ್ದು ಅನ್ನುವಂಥ ಭಾವ ನಮ್ಮಲ್ಲಿ ಒಡಮೂಡಿದೆ ಅನ್ನುವಂಥದ್ದನ್ನು ಬಹಳ ಪ್ರೀತಿಯಿಂದ ಹೇಳಿಸಿ, ಅದು ನಮ್ಮ ಸಂಕಲ್ಪ ಅಲ್ಲ. ಈ ನಾಡಿನಲ್ಲಿ ಜಗದ್ಗುರು ವೀರಗಂಗಾಧರ ಭಗವತ್ಪಾದರು ಈ ನಾಡಿನಲ್ಲಿ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ಈ ನಾಡಿನುದ್ದಗಲಕ್ಕೂ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂಥ ಧರ್ಮವನ್ನು ಸಾರುವುದರ ಮೂಲಕ ಈ ನಾಡು ನುಡಿ ಧರ್ಮ ಪರಂಪರೆಯನ್ನು ಗಟ್ಟಿಗೊಳಿಸದಂತವರು ಜಗದ್ಗುರು ವೀರಗಂಗಾಧರ ಭಗವತ್ಪಾದರು ಈ ನಾಡಿನಲ್ಲಿ ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಎನ್ನುವಂಥ ರೀತಿಯಲ್ಲಿ ಜಗದ್ಗುರು ವೀರಗಂಗಾಧರ ಭಗವತ್ಪಾದರು ನಡೆದಾಡಿ ಪಾವನಗೊಳಿಸಿರ್ತಕ್ಕಂಥ ಈ ಪುಣ್ಯಮಯ ಭೂಮಿಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವೆಲ್ಲರೂ ಸೇರಿಕೊಂಡು ಒಗ್ಗಟ್ಟಿಂದ ಈ ಜಾತ್ರಾ ಮಹೋತ್ಸವವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷ ಆಗಿದೆ. ನಿಮ್ಮೆಲ್ಲರ ಈ ಕಾರ್ಯಕ್ರಮವನ್ನು ನೋಡಿ ನಾ 2-3 ಮನೆಗಳಿಗೆ ನಾನು ಹೇಳಿದ್ದೆ ನಮ್ಮ ಶಿವಕುಮಾರ ಸ್ವಾಮಿಗಳಿಗೆ, ಇವತ್ತು ಯಾರ ಮನೆಯಾಗೂ ಪಾದ ಪೂಜೆ ಮಾಡಂಗಿಲ್ಲಪ್ಪ, ನಾ ಯಾರ ಮನೆಗೆ ಬರಂಗಿಲ್ಲ, ಬೆಂಗಳೂರಿಗೆ ಹೋಗಬೇಕಾಗಿದೆ ನಾನು ಅರ್ಜೆಂಟಾಗಿ, ಆದರೆ ಅನಿವಾರ್ಯವಾಗಿ ನಾನು ಬರ್ತಾ ಇದ್ದೇನೆ ಅನ್ನುವಂಥ ನಾನು ನಿನ್ನೆ ಹೇಳಿದ್ದೆ. ನಾನು ಭಾಳತ್ತು ಪಾಲ್ಗೊಳ್ಳಂಗಿಲ್ಲ, ಒಂದು ಅರ್ಧ ಗಂಟೆ ನಾನು ಪಾಲ್ಗೊಂಡು ಅಲ್ಲಿಂದ ಸೀದಾ ನಾನು ಮತ್ತೆ ಬೆಂಗಳೂರು ಹೋಗಬೇಕಾಗಿದೆ, ಯಾರು ಪಾದ ಪೂಜೆ ಕರಿಬಾರ್ರಿ ಅಂತ ತಿಳ್ಕೊಂಡು ಹೇಳಿದ್ದೆ ನಾನು. ಅಂದ್ರೆ ಪಾದ ಪೂಜೆ ಕರಿಬಾರ್ರಿ ಅಂದ್ರೆ 2-3 ಮನೆ ಅಂತೂ ಲಿಸ್ಟ್ನಾಗ ಹಾಕ್ಕೊಂಡಿರ್ತಾರ ಅಂತ, ಮತ್ತು ಬರ್ತೇವೆ ಅಂತ ತಿಳ್ಕೊಂಡು ಹೇಳಿ ಸುಮಾರು ನಮ್ಮ ಮಠಕ್ಕೆ ಒಂದು 15-20 ಜನ ಬಂದಾರ. ಅವರು ಒಬ್ಬರ ಮನೆಗೆ ಹೋದ್ರೆ ಇನ್ನೊಬ್ಬರು
ಭೇದ ಭಾವವನ್ನು ಮಾಡ್ಕೊಂಡು ನಮ್ಮ ಮನೆಗೆ ಅಜ್ಜರ್ ಬರಲಿಲ್ಲ, ನಿಮ್ಮ ಮನೆಗೆ ಬರಲಿಲ್ಲ, ಅವ್ರ ಮನೆಗೆ ಅಷ್ಟೇ ಕರೆದ್ರು, ಇವ್ರ ಮನೆಗೆ ಅಷ್ಟೇ ಕರೆದ್ರು ಅಂತ ತಿಳ್ಕೊಂಡು ಹೇಳಿ ಅವರವರಲ್ಲೇ ಭಿನ್ನಾಭಿಪ್ರಾಯಗಳು ಬರಬಾರದು. ನಾ ಬಂದ ಮೇಲೆ ಒಗ್ಗೂಡ್ಬೇಕಾ ವಿನ ಈ ಊರು ಒಡಿಬಾರ್ದು ಅನ್ನುವಂಥ ಭಾವದಿಂದ ನಾನು ಹೇಳಿದ್ದೆ. ಆದರೂ ಕೂಡ ಅವರು ಪ್ರೀತಿಯಿಂದ 5-6 ಜನ ಅಪ್ಪವರು ನಮ್ಮ ಮನೆಗೆ ಪಾದ ಇಟ್ಟು ನಮ್ಮನ್ನು ಆಶೀರ್ವಾದಿಸಲಿ, ಹರಿಸಲಿ ಅನ್ನುವಂಥ ಭಾವದಿಂದ 3-4 ಜನ ತಮ್ಮ ಮನೆಗೆ ಅವರು ಪಾದಾರ್ಪಣೆ ಮಾಡಿಕೊಂಡು ಆಶೀರ್ವಾದಕ್ಕೆ ಕೂಡ ಪಾತ್ರರಾಗಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕಂಡು ಆ ದೇವಿಯ ಉತ್ಸವ ಮೂರ್ತಿಯನ್ನು ಕಂಡು ನಮ್ಮ ಮನ ತುಂಬಿ ಬಂದಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರನ್ನು ಇವತ್ತೆಲ್ಲ ಜನ ಸೇರಿಸಬೇಕು ಅಂತ ಅಂದರೆ ಇವತ್ತೆಲ್ಲ ಗಾಡಿಗಳನ್ನು ಕಳಿಸ್ಕೊಡ್ಬೇಕು. ಇವತ್ತು ಜನ ಸೇರಿಸ್ಬೇಕು ಅಂದ್ರೆ ಏನೆಲ್ಲ ಪ್ರಯತ್ನಗಳನ್ನು ಮಾಡೋಕೆ ಹಳ್ಳಿಗೆ ಹೋಗಿ ಕರ್ಕೊಂಡು ಬರ್ಬೇಕಾದ್ರೆ ಯಾರನ್ನು ಕರೆದಂಗನೆ, ಯಾರಂಗನೂ ಓಲೈಕೆ ಮಾಡ್ದಂಗೆ ಶ್ರದ್ಧಾ ಭಕ್ತಿಯಿಂದ ಬಂದಿರತಕ್ಕಂಥ ನಿಜವಾದ ಭಕ್ತರು ಎಲ್ಲಿ ಇವತ್ತು ಕುತ್ಕೊಂಡಿದ್ದಾರೆ ಅಂದರೆ ಅವರು ನಲ್ಲಿಹರಿವಿ ಗ್ರಾಮದಲ್ಲಿ ಕುತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಭಾಳ ಪ್ರೀತಿ ಒಳಗಾಗ್ತದೆ. ಹಾಗಾಗಿ ನಾನು ಜನ್ಮವನ್ನು ತಾಡತಕ್ಕಂಥ ಈ ನಾಡು ನಮ್ಮದಿಲ್ಲೇ ಕಲಘಟಗಿ ತಾಲೂಕು ರಾಮನಾಳ ಗ್ರಾಮ ಆಗಿದ್ದರೂ ಕೂಡ ನಾನು ನಮ್ಮ ರಾಮನಾಳ ಗ್ರಾಮದಲ್ಲಿ ಕಾರ್ಯಕ್ರಮ ಇದ್ರೇ ಬರುವಂಥದ್ದು ಭಾಳ ಕಠಿಣ, ಬಂದಿಲ್ಲ ನಾನು. ಆದರೆ ನಮಗೆ ಅನಿಸ್ತಾ ಇದೆ ನಾವು ಕಲಘಟಗಿ ತಾಲೂಕಿಗೆ ಭಾಳ ಜನ ಕರೆದರೂ ಕೂಡ ಬರಲಿಕ್ಕೆ ನನಗಾಗಿಲ್ಲ. ಆದರೆ ಬಹುಶಃ ನಾನು ಕಲಘಟಗಿ ತಾಲೂಕಿನ ಜನ ಕರೆದಾಗ ನಾನು ಬಂದಿದ್ರೆ ಇಷ್ಟು ಸಾಗರ ಉಪಾಧಿಯಲ್ಲಿ ಜನ ಸೇರಾರಲ್ಲ, ಆ ಭಾಗದಾಗ ಅಷ್ಟು ನನ್ನ ಭಕ್ತರ ಸಂಪರ್ಕ, ಭಕ್ತರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ. ಆದರೆ ಒಂದು 10-15 ವರ್ಷದಿಂದ ಈ ನಾಡಿನ ಜನ ನಮ್ಮನ್ನು ಪ್ರೀತಿಯಿಂದ ಕರೀತಾ ಇದ್ದಾರೆ. ಅವಾಗಿನ ನಾನು ಹೂ ಅಂದು ಬಂದುಬಿಟ್ಟಿದ್ರೆ ಬಹುಶಃ ಕಲಘಟಗಿ ತಾಲೂಕು ಲಕ್ಷಾಂತರ ಜನ ನನಗೆ ಇನ್ನೂ ಪ್ರೀತಿಯ ಭಕ್ತರು ಆಗ್ತಿದ್ರೇನಪ್ಪ ಅನ್ನುವಂಥ ಆ ಅವ್ಯವಸ್ಥೆ ನಮಗೆ ಕಾಡ್ತಾ ಇದೆ. ಹಾಗಾಗಿ ಬಹುಶಃ ನಲ್ಲಿಹರಿವಿ ಗ್ರಾಮಕ್ಕೆ ಬಂದ ಮೇಲೆ ನಮಗೇನು ಅನ್ನಿಸ್ತಾ ಇದೆ, ಕಲಘಟಗಿ ನಾಡಿನಲ್ಲಿ ಯಾರಾದರೂ ಭಕ್ತರು ಕರೆದ್ರು ಅಂತಂದರೆ ಖಂಡಿತವಾಗಿಯೂ ನಾವು ತಪ್ಪಿಸ್ದಂಗೆ ಈ ನಾಡಿಗೆ ನಾವು ಬರಬೇಕನ್ನುವಂಥ ಭಾವವನ್ನು ಬರೆಸಿರುವಂಥ ಗ್ರಾಮ ಅಂತಂದರೆ ಅದು ನನ್ನ ನಲ್ಲಿಹರಿವಿ ಗ್ರಾಮ ಅನ್ನುವಂಥದ್ದನ್ನು ಭಾಳ ಪ್ರೀತಿಯಿಂದ ನಾನು ಅಭಿಮಾನದ ಹೇಳಬೇಕಾಗ್ತದೆ. ಈ ನಾಡಿಗೆ ಬರಬೇಕು, ಅಭಿಮಾನದ ಭಕ್ತರನ್ನು ಕಣ್ತುಂಬ ನೋಡಬೇಕನ್ನುವಂಥ ಅಭಿಲಾಷೆ ಮತ್ತು ಅಭಿಮಾನವನ್ನು ತರಿಸಿರುವಂಥ ಈ ಗ್ರಾಮದಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ಕಂಡು ನಮಗೆ ಭಾಳ ಸಂತೋಷ ಆಗಿದೆ. ಎಷ್ಟು ಹೇಳಿದರೂ ಕೂಡ ಭಾಳ ಕಡಿಮೆನೇ. ನಮ್ಮ ಶಿವಕುಮಾರ ಸ್ವಾಮಿಗಳು ಪ್ರತಿದಿನ ಕೂಡ ತಮಗೆಲ್ಲ ಭಾಳಷ್ಟು ಸರ್ವಾಂಗ ಸುಂದರವಾಗಿರ್ತಕ್ಕಂಥ ಜ್ಞಾನದ ಉಪದೇಶವನ್ನು ತಮ್ಮೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ದೇವಿ ಜಾತ್ರಾ ಮಹೋತ್ಸವ ಆಗಬೇಕಂದ್ರೆ ಇದರಿಂದ ಬಹುದೊಡ್ಡ ಹಿರಿಯರ ಪರಿಶ್ರಮ ಇರ್ತದೆ, ಯುವಕರ ಪರಿಶ್ರಮ ಇರ್ತದೆ, ಎಲ್ಲ ತಾಯಂದರ ಒಂದು ಪರಿಶ್ರಮದ ಶಕ್ತಿಯಿಂದ ಇಂಥ ಬಹುದೊಡ್ಡ ಜಾತ್ರಾ ಮಹೋತ್ಸವ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಜನ ಕಸದಿಂದ ಹಿಡ್ಕೊಂಡು ಕಳಸದವರೆಗೂ ಕೂಡ ಸೇವೆ ಮಾಡಿರಿ. ಎಷ್ಟೋ ಜನ ಕಸ ಹೊಡಿತಾ ಇದ್ದಾರೆ, ಎಷ್ಟೋ ಜನ ಹೋಗಿ ನಿಂತ್ಕೊಂಡು ಊರಾಗ ಪಟ್ಟಿ ಮಾಡಿರಿ, ಎಷ್ಟೋ ಜನ ಏನೆಲ್ಲ ಮಾಡಿರಿ, ಎಷ್ಟೋ ಜನ ಕೂಡ ಬಯಸ್ಕೊಂಡವರು ಕೂಡ ಇದ್ರಿ. ಕೊಟ್ಟವರು ಇಸ್ಕೊಂಡವರು ಎಲ್ಲರಿಗಿಂತನೂ ಹಿರಿಯರು ಬಯಸ್ಕೊಂಡು ಉದಾಹರಣೆಗಳೇ ಭಾಳ ಇರ್ತಾವೆ ಒಂದು ಒಳ್ಳೆ ಕಾರ್ಯ ಆಗುವಾಗ. ಈಗ ಏನೇ ನೀವು ಇಷ್ಟೆಲ್ಲ ಹಿರಿಯರು ಮಾಡ್ತಿದ್ದೀರ ಅಂತಂದ್ರೆ ಊರಿಗೆ ಒಳ್ಳೇದಾಗಲಿ, ನಮ್ಮ ಗ್ರಾಮ ದೇವತೆಯನ್ನು ಪೂಜೆ ಮಾಡೋದ್ರಿಂದ ನಮ್ಮ ಊರಿಗೆ ಒಳ್ಳೇದಾಗ್ತದೆ, ನಮ್ಮ ಊರು ಶಾಂತಿ ಇರ್ತದೆ ಅನ್ನುವಂಥ ಭಾವದಿಂದ ನೀವೆಲ್ಲ ಗ್ರಾಮದ ಹಿರಿಯರು ಕುಡ್ಕೊಂಡು ನೀವೆಲ್ಲ ಮಾಡಿರ್ತೀರಿ. ಆದರೆ ಯಾರಾದರೂ ಒಬ್ಬರು ಅದಕ್ಕೊಂದು ಏನಾದರೂ ಒಂದು ಅಂದ ಬಿಟ್ಟಿರ್ತಾರೆ. ಹಾಗಾಗಿ ಈ ಜಾತ್ರಾ ಮಹೋತ್ಸವ ಕಮಿಟಿಯವರು ನೀವೇನು ಇಲ್ಲಿದ್ದೀರಲ್ಲ, ನಿಮಗೆ ಯಾರಾದರೂ ಏನಾದರೂ ಅಂದಾರಂತಂದ್ರೆ ಅದು ಪುಣ್ಯಕೋಟಿ ಅಪ್ಪರಿಗೆ ಅಂದಾರಪ್ಪ, ಅವ್ರ ಜೋಳಿಗ್ಯಾಗ ಹಾಕ್ಕೊಂಡು ಹೋಗ್ಯಾರ, ನಮಗೇನು ಅಂದಿಲ್ಲ ಅನ್ನುವಂಥ ಭಾವವನ್ನು ನೀವು ಇಟ್ಕೊಂಡು ಯಾರೂ ಕೂಡ ಭೇದ ಭಾವವನ್ನು ಮಾಡಿಕೊಳ್ಳದಂಗನ ಇನ್ನಷ್ಟು ಮತ್ತೊಟ್ಟು ಉತ್ಸಾಹವನ್ನು ಇಟ್ಕೊಂಡು ನಿಮ್ಮಂದಿಗೆ ಇನ್ನೊಬ್ಬರನ್ನು ಕರೆದುಕೊಂಡು ಮುಂದೆ ಪ್ರತಿ ವರ್ಷವೂ ಕೂಡ ಆಗಲಿ, 3 ವರ್ಷಕ್ಕೊಮ್ಮೆ ಆಗಲಿ, 5 ವರ್ಷಕ್ಕೊಮ್ಮೆ ಆಗಲಿ, ಇನ್ನಷ್ಟು ಮತ್ತಷ್ಟು ಉಜ್ವಲವಾಗಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವ ನಿಮ್ಮ ಊರಿನಲ್ಲಿ ಜರಗಲಿ ಅನ್ನುವಂಥದ್ದನ್ನು ತಿಳಿಸಿ, ಇದು ಫಕ್ಕೀರೇಶನ ಸನ್ನಿಧಾನ. ಪ್ರಸ್ತುತ ಇವತ್ತಿನ ಜಗದ್ಗುರು ಫಕ್ಕೀರ ಸಿದ್ದರಾಮ ಮಹಾಸ್ವಾಮಿಗಳು ಅಂತಂದರೆ ಅವರೊಂದು ನಿರಾಕಾರ ಶಕ್ತಿಯ ಸಾಕ್ಷಾತ್ ಭಗವಂತ ಇದ್ದಂಗೆ. ಅವರು ಜಾದೂ ಮಾಡೋಂಗಿಲ್ಲ, ನಿಂಬೆಯನ್ನು ಕೊಡೋಂಗಿಲ್ಲ, ತಾಯ್ತಾ ಕೊಡೋಂಗಿಲ್ಲ, ಜ್ಯೋತಿಷ್ಯ ಹೇಳೋಂಗಿಲ್ಲ, ಏನೋ ಮಾಡೋಂಗಿಲ್ಲ. ಆದರೆ ನಮ್ಮಪ್ಪ ಫಕ್ಕೀರ ಸಿದ್ದರಾಮ ಮಹಾಸ್ವಾಮಿಗಳು ಯಾರ ಮನೆಯಲ್ಲಿ ಪಾದ ಇಡ್ತಾರಲ್ಲ ಆ ಮನೆ ಹೊನ್ನಿನ ಕಲಶವಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ಈ ನಾಡಿನಲ್ಲಿ ನೋಡ್ತಾ ಇದ್ದೇವೆ. ಅಂಥ ಸಿದ್ದರಾಮ ಮಹಾಸ್ವಾಮಿಗಳು ಕೂಡ ವಯಸ್ಸಿನಲ್ಲಿ ಹಿರಿಯರಾಗಿದ್ದರೂ ಕೂಡ ಮೊನ್ನೆ ದಿನ ಬಂದು ಈ ಗ್ರಾಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಿಮಗೆಲ್ಲ ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆಷ್ಟು ಖುಷಿ ಆಯಿತು. ಹಿರಿಯರು ಪತ್ರಿಕೆಯಲ್ಲಿ ಒಂದಿನ ಹೆಸರಾಗದಾರು ಬರೋದಕ್ಕಂಥ ಸ್ವಾಮಿಗಳು ಕೆಲವರಿಗೆ ಅಹಂಕಾರ
ದುರಂಕಾರವನ್ನು ದುರ್ಗೊಂಡಿರ್ತಕ್ಕಂಥ ಕೆಲವು ಸ್ವಾಮಿಗಳು ನಾವು ಗೌರವ ಕೊಟ್ಟರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ, ಏನೇನೋ ವಾತಾವರಣ ನಿರ್ಮಾಣ ಮಾಡ್ಕೊತಾರೆ. ಆದರೆ ಅಹಂಕಾರದ ಲೇಪ ಇಲ್ಲಂತ ಏಕೈಕ ಜಗದ್ಗುರುಗಳಂತಂದರೆ ಅವರು ಸಿರಿಹಟ್ಟಿಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಅನ್ನುವಂಥದ್ದು. ಅವರಲ್ಲಿ ಅಹಂಕಾರದ ಲೇಪವಿಲ್ಲ, ಮಮಕಾರದ ಲೇಪವನ್ನು ಇಟ್ಟುಕೊಂಡು ನನ್ನ ಭಕ್ತರು ನನಗೆ ಕೊಡಲಿ, ಕೊಡದೇ ಇರಲಿ, ಗೌರವ ಕೊಡಲಿ, ಅಗೌರವ ಮಾಡಲಿ, ಏನು ಮಾಡಿದರೂ ಕೂಡ ನನಗೆ ಭಕ್ತರು ಬೇಕನ್ನುವಂಥ ಭಾವವನ್ನು ಇಟ್ಟುಕೊಂಡು ಆ ಪೀಠವನ್ನು ಅಲಂಕಾರವನ್ನು ಮಾಡಿರ್ತಕ್ಕಂಥ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಈ ಮಠಕ್ಕೆ, ಈ ಊರಿಗೆ, ಅವರ ಒಡ್ಡೋಲಗದಲ್ಲಿನೇ ಈ ಫಕೀರೇಶನ ಸನ್ನಿಧಾನದಲ್ಲಿ ಈ ಸಮಾರಂಭ ನಡೀತಾ ಇದೆ ಅಂತಂದರೆ ಆ ಒಡ್ಡೋಲದಲ್ಲಿರುವಂಥ ಮಕ್ಕಳು ನನ್ನವರು ಅನ್ನುವಂಥ ಭಾವದಿಂದ ಮೊನ್ನೆ ದಿನ ಬಂದವರ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ನಿನ್ನೆ ದಿನ ಯಾರೋ ಹಿರಿಯರು ಹೇಳಿದ್ರು ಅಂತಿಲ್ಲಪ್ಪರೇ, ಇವತ್ತಿನ ಕಾರ್ಯಕ್ರಮಕ್ಕೂ ತಾವು ದಯಮಾಡಿಸ್ಬೇಕಂತ ತಿಳ್ಕೊಂಡು ಹೇಳಿದಾಗ ಆಗಲಿ ಅಂತ ತಿಳ್ಕೊಂಡು ಹೇಳಿ ಅವರು ಸಿದ್ದರಾಮ ಮಹಾಸ್ವಾಮೀಜಿಯವರು ಹೇಳಿದ್ರಂತೆ. ಹೇಳಿ ಇವತ್ತಿನ ದಿನಾನ ಕೂಡ ನಾನು ಆಗಮಿಸ್ತೇನೆ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಅದನ್ನು ನೋಡ್ರಿ, ಇವತ್ತು ಮಳಿರಾಯ ನೀ ಬರೋಕ್ಕಿಂತ ಪೂರ್ವದಲ್ಲೇ ನಾನೇ ಬರ್ತೇನೆ ಅಂತ ತಿಳ್ಕೊಂಡೇಳಿ ಮೇಘರಾಜ ಬಂದಂಗೆ ಮಾಡಿ ಅವ್ರನ್ನ ಸರಿಸ್ಬಿಟ್ಟ. ಇವತ್ತು ಬರೋಕ್ಕಾಗಲಿಲ್ಲ. ಆದರೆ ನೀವು ಕರೀದಂಗೆ ಬರುವಂಥ ಹೃದಯವಂತಿಕೆಯನ್ನು ಹೊಂದಿರುವಂಥ ಗ್ರಾಮ. ಇವತ್ತು ಸಿದ್ದರಾಮ ಸ್ವಾಮಿಗಳು ಕರೆದರೂ ಕೂಡ ಆರೋಗ್ಯದ ದೃಷ್ಟಿ ಇರೋದನ್ನು ಬರಲಿಕ್ಕೆ ಸಾಧ್ಯವಾಗಿಲ್ಲ. ನೀವು ಯಾವಾಗ ಕರೆದರೂ ಕೂಡ ನಿಮ್ಮ ಊರಿಗೆ ನಾನು ಬರ್ತೇನೆ ಅಂತ ಹೇಳುವಂಥ ಹೃದಯವಂತಿಕೆ ಜಗದ್ಗುರುಗಳನ್ನು ಪಡೆದಿರಿ ಅಂತಂದರೆ ನೀವೆಲ್ಲ ಧನ್ಯಾತ್ಮರು, ಪುಣ್ಯಾತ್ಮರು ಅನ್ನುವಂಥ ಭಾವವನ್ನು ನಾವೆಲ್ಲ ವ್ಯಕ್ತಪಡಿಸಿ ಅಂಥ ಸಿದ್ದರಾಮ ಮಹಾಸ್ವಾಮೀಜಿಯವರ ಅಂತಃಕರಣದ ಆಶೀರ್ವಾದ ಈ ಗ್ರಾಮದ ಭಕ್ತರ ಮೇಲೆ ಸದಾಕಾಲ ಇರಲಿ. ಜಗನ್ಮಾತೆ ನಿಮ್ಮ ಗ್ರಾಮ ದೇವತೆಯ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥದ್ದನ್ನು ತಿಳಿಸಿ, ಈ ನಾಡಿನಲ್ಲಿ ಬಂಗಾರದಂಥ ಮಳೆ ಬಂದು, ಬೆಳ್ಳಿಯಂಥ ಬೆಳೆ ಬಂದು, ಈ ನಾಡಿನ ಎಲ್ಲ ರೈತರನ್ನು, ಈ ನಾಡಿನ ಎಲ್ಲ ರೈತ ಬಾಂಧವರು ಉದ್ಧರಿಸುವಂಥ ಶಕ್ತಿಯನ್ನು ಆ ಜಗನ್ಮಾತೆ ತಮ್ಮೆಲ್ಲರಿಗೂ ಅನುಗ್ರಹಿಸಲಿ, ಆಶೀರ್ವದಿಸಲಿ ಅನ್ನುವಂಥದ್ದನ್ನು ತಿಳಿಸಿ, ವೇದಿಕೆಯ ಮೇಲೆ ನಮ್ಮ ಗ್ರಾಮದ ಹಿರೇಮಠದ ಪರಮ ಪೂಜ್ಯರು ಕೂಡ ಭಾಗವಹಿಸಿ ಈ ವೇದಿಕೆಯ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಹಿರಿಯರೊಬ್ಬರು ಭಾಗವಹಿಸಿದ್ದಾರೆ. ಇವತ್ತು ನಾನು ಕೆಲವು ಹಿರಿಯರು ಈ ಭಾಗಕ್ಕೆಲ್ಲೂ ಬಂದಾಗ ಏನು ಮಾಡ್ತಾರೆ ವೇದಿಕೆ ಮೇಲೆ ಅಂತಂದರೆ, ಈ ಡ್ರಾಮಾ ನಾಟಕ ಕಂಪನಿಯಾಗ ನಾಟಕದವ್ರು ಬಂದಾಗ ಒಂದು ಮಾಲಾರ್ಪಣೆ ಅಂತಲೇ 10 ಗಂಟೆ ಮಟ್ಟ ಒಯ್ದು ಬಿಡ್ತಾರೆ ಅವರು. ನಾವು ಯಾಕಾರ ಬಂದೀವೋ ಬರ ಇವ್ರು ಮಾಲಾರ್ಪಣೆ ನೋಡೋಕೆ ಬಂದೀವಿ ಅಂತ ಅನಿಸ್ತಿರ್ತದೆ, ನಮಗೆ ಗೋರ್ ಹಾಕಿರ್ತದೆ. ಆದರೆ ಮಾಲಾರ್ಪಣೆ ಇಲ್ಲದಂಗೆ, ಮಾಲಾರ್ಪಣೆಯ ಮಹತ್ವ ಇಲ್ಲಂಗೆ ಅಧ್ಯಾತ್ಮದ ಲೇಪವನ್ನು ಹಚ್ಚಿರ್ತಕ್ಕಂಥ ಗ್ರಾಮ ಅದು ನಲ್ಲಿ ಹರಿವೆಯ ಗ್ರಾಮ ಅನ್ನುವಂಥದ್ದನ್ನು ತಿಳಿಸಿ, ನೀವು ಎಷ್ಟು ಜನರಿಗಂತ ಶಾಲ್ ಹಾಕ್ತೀರಿ, ಎಷ್ಟು ಜನರಿಗಂತ ಮಾಲೆ ಹಾಕ್ತೀರಿ, ಎಷ್ಟು ಜನರಂತ ಹೊಗಳ್ತೀರಿ, ಹೊಗಳಲಿಕ್ಕೆ ಸಾಧ್ಯನಾಗಿಲ್ಲ. ಹಂಗಾಗಿ ತಗೊಳ್ದಂಗೆ ಎಲ್ಲರನ್ನ ಪ್ರೀತಿಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವೆಲ್ಲರೂ ಇಂಥ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಸಮಾರಂಭವನ್ನು ನೀವೆಲ್ಲ ಮಾಡ್ಕೊಂಡ್ಬಂದಿದ್ದೀರಿ. ನನಗೆಲ್ಲರಿಗಿಂತ ದೇವಿ ಮೂರ್ತಿಯನ್ನು ಕಂಡು ಭಾಳ ಖುಷಿಯಾಗಿದೆ. ಇಷ್ಟೊಂದು ಸಂಖ್ಯೆಯ ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದರನ್ನು, ಹಿರಿಯರನ್ನು ನೋಡಿ ಭಾಳಷ್ಟು ನಮ್ಮ ಮನ ತುಂಬಿ ಬಂದಿದೆ. ಅತಿ ಹೆಚ್ಚು ಯುವಕರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೇ ಆಗಿರ್ತಕ್ಕಂಥ ಸೇವೆ ಸಾಧನೆಗಳು ಕೂಡ ಯುವಕರು ಮಾಡ್ತಿದ್ದಾರೆ. ಇವೆಲ್ಲವುಗಳನ್ನು ಕಂಡು ನಮಗೆ ಭಾಳ ಸಂತೋಷ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿ, ತಮ್ಮೆಲ್ಲರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು, ಹಾನಗಲ್ಲ ಗುರು ಕುಮಾರ ಮಹಾಶಿವಿಗಳು, ಲಿಂಗೈಕ್ಯ ವೀರಗಂಗಾಧರ ಜಗದ್ಗುರುಗಳು ತಮ್ಮೆಲ್ಲರಿಗೂ ಅಂತಃಕರಣದ ಆಶೀರ್ವಾದವನ್ನು ಮಾಡಿ ಸದಾವಕಾಲ ಈ ಸಮಾರಂಭಕ್ಕೆ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಮಹನೀಯರಿಗೆ ಆ ತಾಯಿ ಸದಾವಕಾಲ ಕೈ ಹಿಡಿದು ಮುನ್ನಡೆಸಲಿ. 10 ಕೊಟ್ಟವನಿಗೆ 1000 ಕೊಡುವಂಥ ಶಕ್ತಿಯನ್ನು ತಾಯಿ ಅನುಗ್ರಹಿಸಲಿ. 1000 ಕೊಟ್ಟಂಥ ಮಹನೀಯರಿಗೆ 10,000 ಕೊಡುವಂಥ ಶಕ್ತಿಯನ್ನು ತಾಯಿ ಅನುಗ್ರಹಿಸಲಿ. 10,000 ಕೊಟ್ಟಿರುವಂಥ ಆ ಮಹನೀಯನಿಗೆ 1,00,000 ಕೊಡುವಂಥ ಆ ಶಕ್ತಿಯನ್ನು ತಾಯಿ ಅನುಗ್ರಹಿಸಲಿ ಅನ್ನುವಂಥ ಅಭಯದ ಆಶೀರ್ವಾದವನ್ನು ಮಾಡಿ ತಮ್ಮೆಲ್ಲರಿಗೂ ಶುಭವಾಗಲಿ, ಸನ್ಮಂಗಲವಾಗಲಿ ಅನ್ನುವಂಥ ಅಭಯದ ಆಶೀರ್ವಾದವನ್ನು ಮಾಡಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತೇವೆ. ಓಂ ಶಿವಭವ.